ನಮಸ್ಕಾರ. ಓಲಾ ಊಬರ್ಗೆ ಶಾಕ್. ಶೀಘ್ರದಲ್ಲೇ ಕೇಂದ್ರ ಸರ್ಕಾರದಿಂದ ಸಹಕಾರ ಟ್ಯಾಕ್ಸಿ ಸೇವೆ ಶುರು. ಹಾಗಿದ್ರೆ ಯಾರಿಗೆ ಲಾಭ, ಯಾರಿಗೆ ಶಾಕ್, ಹೇಗಿರುತ್ತೆ ಈ ಸರ್ಕಾರಿ ಸಹಕಾರಿ ಕ್ಯಾಬ್? ಈ ವಿಡಿಯೋದಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಓಲಾ ಊಬರ್ ಕ್ಯಾಬ್ಗಳಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಡ್ತಾ ಇದೆ. ಓಲಾ ಊಬರ್ ಓಟಕ್ಕೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಶೀಘ್ರದಲ್ಲೇ ಸಹಕಾರ ಟ್ಯಾಕ್ಸಿ ಹೆಸರಿನ ಆಪ್ ಆಧಾರಿತ ಟ್ಯಾಕ್ಸಿ ಸೇವೆಯನ್ನ ಪ್ರಾರಂಭ ಮಾಡ್ತಾ ಇದೆ. ಚಾಲಕರು ಮತ್ತು ಪ್ರಯಾಣಿಕರ ಅನುಕೂಲಕ್ಕೆ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಸಹಕಾರಿ ಟ್ಯಾಕ್ಸಿ ಎಂಬ ಹೊಸ ಆಪ್ ಅನ್ನು ತರ್ತಾ ಇದೆ. ಈ ಆಪ್ ಓಲಾ ಊಬರ್ ಮಾದರಿಯಲ್ಲೇ ರೈಡ್ ಸರ್ವಿಸ್ ಅನ್ನು ಕೊಡುತ್ತೆ. ದ್ವಿಚಕ್ರ ವಾಹನ ಸವಾರರು, ಆಟೋ ಚಾಲಕರು, ಕ್ಯಾಬ್ ಚಾಲಕರು ಈ ಆಪ್ ಅಲ್ಲಿ ನೋಂದಣಿ ಮಾಡ್ಕೊಳ್ಬಹುದು. ಈ ಓಲಾ ಊಬರ್ ಮಾದರಿಯಲ್ಲೇ ಚಾಲಕರಿಂದ ಯಾವುದೇ ಶುಲ್ಕವನ್ನು ಇದು ಏನು ಸಂಗ್ರಹ ಮಾಡಲ್ಲ. ರೈಡ್ನ ಎಲ್ಲಾ ಮೊತ್ತ, ಎಲ್ಲಾ ಹಣ ಚಾಲಕರಿಗೆ ವರ್ಗ ಮಾಡಲಾಗುತ್ತೆ. ಹೀಗಾಗಿ ಶೀಘ್ರದಲ್ಲೇ ಈ ಸಹಕಾರ ಟ್ಯಾಕ್ಸಿ ಆಪ್ ಲೋಕಾರ್ಪಣೆ ಮಾಡ್ತೀವಿ ಅಂತ ಸಂಸತ್ನಲ್ಲೇ ಕೇಂದ್ರ ಸಚಿವ ಅಮಿತ್ ಶಾ ಅವರು ತಿಳಿಸಿದ್ದಾರೆ. ಪ್ರಯಾಣಿಕರಿಗೆ ಕೈಗೆಟುಕುವಂತಹ ಬೆಲೆಯಲ್ಲಿ ಬೈಕು, ಕ್ಯಾಬು, ಆಟೋ ಈ ಎಲ್ಲ ಸೇವೆಯನ್ನು ಒದಗಿಸುವಂತಹ ಗುರಿಯನ್ನ ಈ ಯೋಜನೆ ಹೊಂದಿದೆ. ಇದರಿಂದಾಗಿ ಚಾಲಕರಿಗೆ ಮತ್ತು ಪ್ರಯಾಣಿಕರಿಗೆ ಬಹಳ ದೊಡ್ಡ ಮಟ್ಟದ ಲಾಭ ಆಗುವಂತಹ ನಿರೀಕ್ಷೆ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬುಧವಾರ ಸಂಸತ್ನಲ್ಲಿ ಈ ಸಹಕಾರ ಟ್ಯಾಕ್ಸಿ ಸೇವೆ ಆರಂಭಿಸ್ತೀವಿ ಅಂತ ಅವರೇ ಖುದ್ದು ಘೋಷಣೆ ಮಾಡಿದ್ದಾರೆ. ಈ ಯೋಜನೆಯಿಂದ ಟ್ಯಾಕ್ಸಿ ಸೇವೆ ಒದಗಿಸುವಂತಹ ದ್ವಿಚಕ್ರ ವಾಹನ ಸವಾರರಿಗೆ, ಆಟೋ ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ ಹೆಚ್ಚಿನ ಪ್ರಯೋಜನ ಆಗುತ್ತೆ. ಯಾಕಂದರೆ ಲಾಭಾಂಶ ನೇರವಾಗಿ ಚಾಲಕರಿಗೆ ಹೋಗುತ್ತೆ. ಸಾಮಾನ್ಯ ಚಾಲಕರನ್ನ ಈ ಆರ್ಥಿಕವಾಗಿ ಸಬಲೀಕರಣಗೊಳಿಸೋದಕ್ಕೆ, ಅದರ ಜೊತೆಗೆ ಪ್ರಯಾಣಿಕರಿಗೆ ಕೈಗೆಟುಕೋ ದರಕ್ಕೆ ವಿಶ್ವಾಸಾರ್ಹ ಸೇವೆಯನ್ನು ಒದಗಿಸೋದಕ್ಕೆ ಈ ಸಹಕಾರ ಟ್ಯಾಕ್ಸಿ ಬಹುಮುಖ್ಯವಾದಂಥ ಉದ್ದೇಶ ಹೊಂದಿದ್ದು ಆ ಯೋಜನೆ ಆರಂಭ ಆಗ್ತಾ ಇದೆ. ಈ ಆ್ಯಪ್ ಆಧಾರಿತ ಟ್ಯಾಕ್ಸಿ ಸೇವೆ ಯಾವಾಗಲಿಂದ ಶುರುವಾಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ ಬಹುಶಃ ಮುಂದಿನ ತಿಂಗಳಿನಲ್ಲಿ ಈ ಸಹಕಾರ ಟ್ಯಾಕ್ಸಿ ಸೇವೆ ಆರಂಭ ಆಗುತ್ತೆ ಅಂತ ಅಮಿತ್ ಶಾ ಅವರು ತಿಳಿಸಿದ್ದಾರೆ. ಓಲಾ ಮತ್ತು ಊಬರ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಟ್ಯಾಕ್ಸಿ ಸೇವೆ ಒದಗಿಸುವಂತಹ ಚಾಲಕರಿಗೆ ತಾವು ಗಳಿಸಿದಂತಹ ಈ ಬಾಡಿಗೆ ಒಂದಿಷ್ಟು ಹಣವನ್ನು ಅವರು ಕಮಿಷನ್ ರೂಪದಲ್ಲಿ ಪಾವತಿಸಬೇಕಾಗತ್ತೆ. ಇದು ಅವರ ಒಟ್ಟಾರೆ ಆದಾಯವನ್ನು ಕಡಿಮೆಗೊಳಿಸ್ಬಿಡುತ್ತೆ. ಆದರೆ ಈ ಸಹಕಾರ ಟ್ಯಾಕ್ಸಿ ಹಾಗಲ್ಲ. ಸಂಪೂರ್ಣ ಹಣ ಚಾಲಕರಿಗೆ ಕೊಡುವಂತಹ ಉದ್ದೇಶ ಹೊಂದಿದೆ. ಹೀಗಾಗಿ ಟ್ಯಾಕ್ಸಿ ಸೇವೆ ನೀಡುವಂತಹ ಖಾಸಗಿ ಕಂಪನಿಗಳು ಇದರಿಂದಾಗಿ ಭಾರೀ ಸ್ಪರ್ಧೆಯನ್ನು ಎದುರಿಸಬೇಕಾದಂತಹ ಸಂದರ್ಭ ಬರುತ್ತೆ. ಓಲಾ ಮತ್ತು ಊಬರ್ ಪ್ಲಾಟ್ಫಾರ್ಮ್ನಲ್ಲಿ ಒಂದು ರೇಡ್ನಲ್ಲಿ ಗ್ರಾಹಕರಿಂದ ಪಡೆಯಲಾಗುವಂತಹ ಹಣದಲ್ಲಿ ಕಂಪನಿಗೆ ಸಾಕಷ್ಟು ಹಣ ಹೋಗುತ್ತೆ. ಬಹಳಷ್ಟು ಚಾಲಕರು ಈ ಬಗ್ಗೆ ನಿತ್ಯ ಅಳಲು ತೋಡ್ಕೊಂಡಿರೋದನ್ನು ನಾವು ಕೇಳಿದ್ದೀವಿ. ಆದರೆ ಸರ್ಕಾರ ಯೋಜಿಸಿರುವಂತಹ ಈ ಸಹಕಾರಿ ಟ್ಯಾಕ್ಸಿಯ ಲಾಭರಹಿತ ಉದ್ದೇಶ ಇರೋದ್ರಿಂದಾಗಿ ಒಂದು ರೇಡ್ನಲ್ಲಿ ಸಿಗುವಂತಹ ಎಲ್ಲ ಹಣ ನೇರವಾಗಿ ಚಾಲಕರಿಗೆ ಹೋಗುತ್ತೆ. ಈ ಸೇವೆ ಕಾರ್ಗಷ್ಟೇ ಅಲ್ಲ, ದ್ವಿಚಕ್ರ, ತ್ರಿಚಕ್ರ ವಾಹನಗಳಿಗೂ ಕೂಡ ಈ ಟ್ಯಾಕ್ಸಿ ಸೇವೆ ಒಳಗೊಳ್ಳುತ್ತೆ. ಅಂದರೆ ಬೈಕ್, ಆಟೋ ಮತ್ತು ಕ್ಯಾಬ್ ಈ ಎಲ್ಲ ಸರ್ವಿಸ್ ಇರುತ್ತೆ. ಈಗಾಗಲೇ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಅಲ್ಲಿನ ಸರ್ಕಾರ ಯಾತ್ರಿ ಸಾಥಿ ಈ ಹೆಸರಿನಲ್ಲಿ ಟ್ಯಾಕ್ಸಿ ಸೇವೆ ಆರಂಭ ಮಾಡಿದೆ. ಈ ಮೂಲಕ ಕೋಲ್ಕತ್ತಾ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಬಹಳ ಕೈಗೆಟುಕೋ ದರದಲ್ಲಿ ಈ ಟ್ಯಾಕ್ಸಿ ಸೇವೆ ಸಿಗ್ತಾ ಇದೆ. 2022ರಲ್ಲೇ ಕೇರಳ ಸರ್ಕಾರ ಕೂಡ ಕೇರಳ ಸವಾರಿ ಈ ಹೆಸರಿನಲ್ಲಿ ಒಂದು ಟ್ಯಾಕ್ಸಿ ಸೇವೆ ಆರಂಭ ಮಾಡಿತು. ಆದರೆ ಭಾಳ ಕಾರಣಗಳಿಂದಾಗಿ ಅದು ಸ್ಥಗಿತಗೊಂಡಿತು. ಈಗ ಮತ್ತೆ ಪುನಃ ಆರಂಭಿಸಬೇಕು ಅನ್ನುವಂಥ ಯೋಜನೆ ಇದೆ ಅಂತ ತಿಳಿದು ಬರ್ತಾ ಇದೆ. ಒಟ್ಟಾರೆ ಭಾರತದಲ್ಲಿ ನಾವು ಈ ಟ್ಯಾಕ್ಸಿ ಮಾರುಕಟ್ಟೆಯನ್ನು ನೋಡ್ತಾ ಹೋಗೋದಾದರೆ ದಿನೇ ದಿನೇ ಇದು ಬಹಳ ವೇಗವಾಗಿ ಬೆಳವಣಿಗೆ ಆಗ್ತಾ ಇದೆ. ಈ ಮಾರ್ಡರ್ ಇಂಟೆಲಿಜೆನ್ಸ್ ಪ್ರಕಾರ ಈಗ ಸುಮಾರು $23.40 ಬಿಲಿಯನ್ ಮಾರುಕಟ್ಟೆಯ ಪಾಲನ್ನು ಇದು ಹೊಂದಿದೆ. ಅದು 2030ರ ಹೊತ್ತಿಗೆ $44 ಬಿಲಿಯನ್ ಅನ್ನು ಮುಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ದೇಶದ ಟ್ಯಾಕ್ಸಿ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಮೆರೆಯೋದಕ್ಕೆ ಹಲವು ಕಂಪನಿಗಳು ಪ್ರಯತ್ನಿಸ್ತಾ ಇವೆ. ಓಲಾ ಹಾಗೂ ಊಬರ್ನಂತಹ ಖಾಸಗಿ ಕಂಪನಿಗಳು ಟ್ಯಾಕ್ಸಿ ಸೇವೆ ಒದಗಿಸುವಲ್ಲಿ ಗರಿಷ್ಠ ಮಾರುಕಟ್ಟೆ ಪಾಲನ್ನು ಹೊಂದಿದೆ. ಈ ಸಹಕಾರ ಟ್ಯಾಕ್ಸಿ ಹೆಸರಿನ ಆಪ್ ಆಧಾರಿತ ಟ್ಯಾಕ್ಸಿಯನ್ನ ಕೇಂದ್ರ ಸರ್ಕಾರ ಒಂದೊಮ್ಮೆ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇ ಆದರೆ ಅದು ಚಾಲಕರು ಮಾತ್ರ ಅಲ್ಲ, ಪ್ರಯಾಣಿಕರಿಗೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬಹುತೇಕ ಇದು ಈ ನಮ್ಮ ಯಾತ್ರಿ ಮಾದರಿಯಲ್ಲೇ ರೂಪಿಸಲಾಗ್ತಾ ಇರುವಂತಹ ಯೋಜನೆ. ಬೆಂಗಳೂರು ಮೊದಲಾದ ಹಲವು ಕಡೆ ನಾವು ನೋಡ್ತೀವಿ ನಮ್ಮ ಯಾತ್ರಿ ಟ್ಯಾಕ್ಸಿ ಸರ್ವಿಸ್ ಏನಿದೆ ಅದು ಚಾಲನೆಯಲ್ಲಿದೆ. ಇದು ಖಾಸಗಿ ಕಂಪನಿ. ಇದರಲ್ಲಿ ಬಹುತೇಕ ಎಲ್ಲ ಆದಾಯ ಚಾಲಕರಿಗೆ ಆದರೂ ಕೂಡ ಸಂದಾಯ ಆಗುತ್ತೆ. ಆದರೆ ಈಗ ಈ ಸಹಕಾರ ಟ್ಯಾಕ್ಸಿಯಿಂದಾಗಿ ಸರ್ಕಾರದ ಕಡೆಯಿಂದಲೇ ಒಂದು ಸಹಾಯ ಆಗ್ತಾ ಇದೆ. ಜೊತೆಗೆ ಭಾರತದಲ್ಲಿ ಬೇಡಿಕೆಗಿಂತ ಕಡಿಮೆ ಕ್ಯಾಬ್ಗಳ ಲಭ್ಯತೆ ಇದೆಯಾ? ಭಾರತದಲ್ಲಿ ಟ್ಯಾಕ್ಸಿ ಮಾರುಕಟ್ಟೆ ಈಗ $23 ಬಿಲಿಯನ್ ಗಾತ್ರದ್ದು. ಇನ್ನು 5 ವರ್ಷದಲ್ಲಿ ಬಹುತೇಕ ದ್ವಿಗುಣಗೊಳ್ಳುತ್ತೆ. ಆನ್ಲೈನ್ ಕ್ಯಾಬ್ ಬುಕಿಂಗ್ ಭಾರತದಲ್ಲಿ ಸಾಕಷ್ಟು ಬೇಡಿಕೆಯುಳ್ಳಂತಹ ಒಂದು ಉದ್ಯಮ. ಈ ಬೇಡಿಕೆ ಪೂರೈಸುವಷ್ಟು ಸಂಖ್ಯೆಯಲ್ಲಿ ಸದ್ಯ ಭಾರತದಲ್ಲಿ ಕ್ಯಾಬ್ ಇಲ್ಲ.
ಹೆಚ್ಚೆಚ್ಚು ಕ್ಯಾಬ್ ಅಗ್ರಿಗೇಟರ್ಗಳು, ಕ್ಯಾಬ್ ಚಾಲಕರು ಈ ಉದ್ಯಮಕ್ಕೆ ಬರಬೇಕಾಗಿದೆ. ಹೆಚ್ಚಿನ ಪಾಲನ್ನ ಈ ಓಲಾ ಊಬರ್ಗಳು ಈಗ ಹೊಂದಿವೆ. ರ್ಯಾಪಿಡೋ ಸಂಸ್ಥೆ ಕೂಡ ಪ್ರವೇಶ ಮಾಡಿದೆ. ನಮ್ಮ ಯಾತ್ರೆ ಹಂತ ಹಂತವಾಗಿ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ತಾ ಇದೆ. ಆದರೂ ಕೂಡ ಬೇಡಿಕೆ ಪೂರೈಸುವಷ್ಟು ಸಂಖ್ಯೆಯಲ್ಲಿ ಕ್ಯಾಬ್ಗಳಿಲ್ಲ. ಆದರೆ ಈಗ ಸರ್ಕಾರದಿಂದಲೇ ನಡೆಸಲಾಗುವಂತಹ ಈ ಸಹಕಾರಿ ಟ್ಯಾಕ್ಸಿ ಸೇವೆ ಹೊಸ ಕ್ಯಾಬ್ಗಳನ್ನು ಆಕರ್ಷಿಸೋದಕ್ಕೆ ಸಾಧ್ಯ ಆಗತ್ತಾ ನೋಡಬೇಕು. ಸರ್ಕಾರಿ ಸಾರಿಗೆಯಲ್ಲಿ ಹೋಗ್ತಾ ಇದ್ದಂತಹ ಜನ ಇನ್ಮೇಲೆ ಸರ್ಕಾರಿ ಕ್ಯಾಬ್ನಲ್ಲಿ ಹೋಗುವಂತಹ ಕಾಲ ಬರ್ತಾ ಇದೆ. ಸೊ ಇನ್ಯಾಕ್ ತಡ, ರೈಡ್ ಬುಕ್ ಮಾಡೋದಕ್ಕೆ ರೆಡಿಯಾಗಿ.